ರೈತರು ಕೃಷಿ ಜೊತೆಗೆ ಮೀನು ಕೃಷಿಯನ್ನು ಕೈಗೊಂಡು ಆದಾಯ ಹೆಚ್ಚಿಸಿಕೊಳ್ಳಲು ಮುಂದಾಗುತ್ತಿದ್ದಾರೆ. ಗ್ರಾಮೀಣ ಭಾಗಗಳಲ್ಲಿ ಕೃಷಿ ಹೊಂಡ, ಬಾವಿ ಸೇರಿದಂತೆ ಹಲವು ನೀರಿನ ಮೂಲಗಳಲ್ಲಿ ಮೀನುಗಾರಿಕೆ ಮಾಡುವ ಮೂಲಕ ಉತ್ತಮ ಆದಾಯ ಗಳಿಸುತ್ತಿದ್ದಾರೆ. ವಿಜಯಪುರ ಮೀನುಗಾರಿಕೆ ಸಂಶೋಧನೆ ಮತ್ತು ಮಾಹಿತಿ ಕೇಂದ್ರದಲ್ಲಿ ಹೊಸ ಮೀನು ತಳಿ ಅಭಿವೃದ್ಧಿಪಡಿಸಲಾಗಿದ್ದು, ಪ್ರತಿ ಮೀನಿಗೆ ₹1ಯಂತೆ ರೈತರಿಗೆ ವಿತರಿಸಲಾಗುತ್ತಿದೆ. ಜೊತೆಗೆ ಮೀನುಗಾರಿಕೆ ಬಗ್ಗೆ ತರಬೇತಿಯನ್ನು ಸಹ ನೀಡಲಾಗುತ್ತಿದ್ದು, ಈ ಕುರಿತು ಒಂದು ವರದಿ ಇಲ್ಲಿದೆ. ರೈತರಲ್ಲಿ ಮೀನುಗಾರಿಕೆ ಬಗ್ಗೆ ಆಸಕ್ತಿ ಮೂಡಿಸುವ ಉದ್ದೇಶದಿಂದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ, ಪ್ರಧಾನಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹ ಯೋಜನೆ ಹಾಗೂ ರಾಜ್ಯ ಸರ್ಕಾರದ ಹಲವು ಯೋಜನೆಗಳ ಮೂಲಕ ಮೀನು ಕೃಷಿಕರಿಗೆ ಹಲವು ಅನುಕೂಲಗಳನ್ನು ಕಲ್ಪಿಸಲಾಗುತ್ತಿದೆ. ವಿಜಯಪುರ ಜಿಲ್ಲೆಯ ಭೂತನಾಳ ಬಳಿಯ ಮೀನುಗಾರಿಕೆ ಸಂಶೋಧನೆ ಮತ್ತು ಮಾಹಿತಿ ಕೇಂದ್ರದಿಂದ ರೈತರಿಗೆ ಜಾಗೃತಿ ಮೂಡಿಸಿ ಪ್ರತಿ ವರ್ಷ ಲಕ್ಷಾಂತರ ಮೀನು ಮರಿ ವಿತರಿಸುವುದರೊಂದಿಗೆ ಯೋಜನೆಯಡಿ ಸಹಾಯಧನವನ್ನು ನೀಡಲಾಗುತ್ತಿದೆ. ದೂರದರ್ಶನದೊಂದಿಗೆ ಮೀನುಗಾರಿಕೆ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕ ಹಾಗೂ ಮುಖ್ಯಸ್ಥ ಡಾ ವಿಜಯ್ ಎಸ್ ಆತನೂರ, ರೈತರ ಆದಾಯ ಹೆಚ್ಚಿಸುವುದರೊಂದಿಗೆ ಮೀನುಗಾರಿಕೆಯನ್ನು ಪ್ರೋತ್ಸಾಹಿಸುವುದಕ್ಕಾಗಿ ಕಡಿಮೆ ದರದಲ್ಲಿ ಮೀನುಗಳನ್ನು ವಿತರಿಸಲಾಗುತ್ತಿದೆ. ಜೊತೆಗೆ ಮೀನುಗಾರಿಕೆ ಬಗ್ಗೆ ರೈತರಿಗೆ ತರಬೇತಿಯನ್ನು ಸಹ ನೀಡಲಾಗುತ್ತಿದೆ. ಮತ್ಸ್ಯ ಕೃಷಿಕರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹ ಯೋಜನಾ ಜಾರಿಗೆ ತಂದಿದೆ. ಅದೇ ರೀತಿ ಮೀನುಗಾರಿಕೆಯಲ್ಲಿ ತೊಡಗಿರುವ ರೈತರ ಅನುಕೂಲಕ್ಕಾಗಿ ಜಲಕೃಷಿಗೂ ವಿಮೆ ಸೌಲಭ್ಯ ಆರಂಭಿಸಲಾಗಿದ್ದು, ರೈತರು ಆರ್ಥಿಕ ನಷ್ಟಕ್ಕೊಳಗಾಗುವ ಭೀತಿ ತಗ್ಗಿಸಿದೆ ಎಂದರು. ಕಡಿಮೆ ದರದಲ್ಲಿ ನಾವು ಮೀನು ಮರಿಗಳನ್ನು ನಿಮಗೆ ರೈತರಿಗೆ ನೀಡ್ತಾ ಇದ್ದೇವೆ. ನಮ್ಮಲ್ಲಿ ಸಿಗುವ ಮರಿಗಳು ಯಾವಪ್ಪ ಅಂದರೆ ಮೀನ ಮುಖ್ಯವಾಗಿ ಭಾರತೀಯ ಪ್ರಮುಖ ಗೆಂಡೆ ಮೀನುಗಳು. ಅವು ಯಾವಪ್ಪ ಅಂದರೆ ಕಾಟ್ಲಾ, ರೋಹು, ಮೃಗಾಲ್ ಹಾಗೂ ಇನ್ನೊಂದು ವಿದೇಶಿ ತಳಿ ಅಂದರೆ ಕಾಮನ್ ಕಾರ್ಪ್. ಸೊ ಇವೆಲ್ಲ ನಮ್ಮ ಹತ್ರ ಸಿಗ್ತದೆ. ಇವುಗಳನ್ನು ನಮ್ಮ ನೀರಿನ ಸೌಕರ್ಯ ಕಡಿಮೆ ಇದೆ, ಆದರೂ ಕೂಡ ಒಂದು 6ರಿಂದ 8 ತಿಂಗಳಿದ್ದರೂ ಕೂಡ ನಾವು ಇದರ ಪ್ರಯೋಜನವನ್ನು ನಾವು ರೈತರು ಪಡೆದುಕೊಳ್ಬೇಕಂತ ನಾವು ಕೇಳ್ಕೊಳ್ತೀವಿ. ಮೀನುಗಾರಿಕೆ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ಕ್ಷೇತ್ರ ಸಹಾಯಕ ರವಿಕುಮಾರ್ ಡಿ ಮೋದಿ, ಉತ್ತರ ಕರ್ನಾಟಕ ಭಾಗದಲ್ಲಿ ರೈತರಿಗೆ ಜಲಕೃಷಿ ಸೌಲಭ್ಯವಿರುವ ಏಕೈಕ ಕೇಂದ್ರ ಇದಾಗಿದ್ದು, ಇಲ್ಲಿ ಸಣ್ಣ ರೈತರಿಂದ ಹಿಡಿದು ದೊಡ್ಡ ರೈತರವರೆಗೆ ಮೀನು ಸಾಕಾಣಿಕೆ ಮಾಡಲು ಗುಣಮಟ್ಟದ ಮೀನುಮರಿಗಳನ್ನು ನೀಡಲಾಗುತ್ತಿದೆ ಎಂದು ತಿಳಿಸಿದರು. ನಾರ್ತ್ ಕರ್ನಾಟಕದಲ್ಲಿ ಇರಿಗೇಷನ್ ಫೆಸಿಲಿಟಿ ಚೆನ್ನಾಗಾಗೋದ್ರಿಂದ ರೈತರಿಗೆ ಮೀನು ಮರಿ ವಿತರಣೆ ಮಾಡ್ತಾ ಇದ್ದೀವಿ. ಸುಮಾರು ಇಲ್ಲಿ ಕೃಷಿ ಹೊಂಡಗಳು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಕೃಷಿ ಹೊಂಡದವರು ರೈತರು ಸದುಪಯೋಗ ತಗೋತಾರೆ. ಕೆರೆಯದವರು, ಆಮೇಲೆ ಸಣ್ಣ ಸಣ್ಣ ಬಾವಿಯವರು, ಚಿಕ್ಕ ಹಿಡುವಳಿದಾರ ಹಿಡಿದು ದೊಡ್ಡ ಹಿಡುವಳಿದಾರರು ಮೀನು ಮರಿ ತೊಗೊಂಡು ಹೋಗಿ ಇಲ್ಲಿ ಇದರ ಸದುಪಯೋಗ ತಗೋತಾರೆ. ರೈತ ಸಾಗರ ಕಾರಜೋಳ, ಕೇಂದ್ರದಲ್ಲಿ ₹1ಗೆ ಮೀನು ಮರಿ ವಿತರಿಸಲಾಗುತ್ತಿದೆ. ಇದರ ಜೊತೆಗೆ ಮೀನು ಸಾಕಾಣಿಕೆ ಕುರಿತು ತರಬೇತಿ ನೀಡುತ್ತಿರುವುದರಿಂದ ಕೃಷಿಯೊಂದಿಗೆ ಪೂರಕವಾಗಿ ಮೀನುಗಾರಿಕೆ ಕೈಗೊಳ್ಳಲು ಅನುಕೂಲವಾಗಿದೆ ಎಂದು ಹೇಳಿದರು. ಇಲ್ಲಿ ತರಬೇತಿ ಕೊಡೋದು ಜೊತೆಗಾಗಿ ಹೆಂಗೆ ಸಾಕಬೇಕು, ಏನು ಮಾಡಬೇಕು, ಏನು ಫೀಡು, ಏನು ಎಷ್ಟು ಗಾತ್ರದಲ್ಲಿ ಕೊಡಬೇಕು ಎಲ್ಲ ಹೇಳ್ಕೊಡ್ತಾರೆ ಸರ್. ಕೃಷಿ ಹೊಂಡ ಮಾಡಿವು, ಅದರೊಳಗೆ ಸಾಕಿ ಏನರೇ ಇದು ಮಾಡ್ಬೇಕಂತ ಹೇಳಿ. ಹೊರಗಡೆ ಮೀನು ಕಾಸ್ಟ್ಲಿ ಆಗ್ತಾವೆ ಸರ್. ಇಲ್ಲಿ ₹1 ಮೀನು ಭಾಳ ಅನುಕೂಲ ಆಗುತ್ತೆ ರೈತರಿಗೆ. ಎಲ್ಲರೂ ಇದ್ರ ಬಗ್ಗೆ ಉಪಯೋಗ ತಗೊಳ್ಳಿ, ಇದು ಬಂದು ಎಲ್ಲರೂ ಇದು ಮಾಡಲಿ ಅಂತ ಹೇಳಿ, ಅಂದ್ರೆ ಎಲ್ಲ ತಗೊಂಡು ಸಾಕಲಿ, ಒಳ್ಳೇದಾಗತ್ತೆ ಅಂತ ಹೇಳಿ. ಒಟ್ಟಾರೆ ಕೃಷಿಯೊಂದಿಗೆ ಮೀನು ಕೃಷಿಯನ್ನು ಅಳವಡಿಸಿಕೊಂಡು ಕಡಿಮೆ ಹೂಡಿಕೆಯಲ್ಲಿ ಅಧಿಕ ಆದಾಯ ಗಳಿಸುವ ಮೂಲಕ ಆರ್ಥಿಕ ಸ್ವಾವಲಂಬನೆ ಕಂಡುಕೊಳ್ಳುವಲ್ಲಿ ಯುವ ಜನತೆಗೆ ಪ್ರೇರಣೆಯಾಗಿ ವಿಜಯಪುರದ ಮೀನುಗಾರಿಕೆ ಸಂಶೋಧನೆ ಮತ್ತು ಮಾಹಿತಿ ಕೇಂದ್ರ ಕಾರ್ಯನಿರ್ವಹಿಸುತ್ತಿರುವುದು ಶ್ಲಾಘನೀಯ.